ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸರ್ 100% ಅಲ್ಟಿಮೇಟ್ಲಿ ನಾನು ಅವಾಗಲೇ ಹೇಳದ್ನಲ್ಲ ಸರ್, ಅಂದ್ರೆ ನಮ್ಮ ಬದುಕಿನ ಜೊತೆನಲ್ಲಿ ನಾವ್ ಯಾರ ಹತ್ರ ಆದ್ರೂ ನೋವು ಹೇಳ್ಕೊಬೇಕು ಅಂದ್ರೆ ಒಂದು ಭುಜ ಬೇಕು ಸರ್. ನಾವ್ ಏನೇ ಇದ್ರು ಆ ಭುಜನೇ ನಾವು ನಮ್ಮ ಸಂಗಾತಿಗಳು ಅಂತ ನಾವು ಹಿರಿಯರ ಹಿಂದೆಯಿಂದಾನೇ ಅದೊಂದು ಕಾನ್ಸೆಪ್ಟ್ ನ ಮಾಡ್ಬಿಟ್ಟಿದ್ದಾರೆ. ಸೊ ಅದ್ರ ಜೊತೆನಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಬಿಸ್ನೆಸ್ ಆಗಿದೆ, ಸಂಬಂಧಗಳು ಬಿಸ್ನೆಸ್ ಮೇಲೆ ನಡೀತಾ ಇದೆ. ಸೊ ಎಮೋಷನ್ಸ್ಗೆ ರೆಸ್ಪೆಕ್ಟ್ ಇಲ್ಲ, ಭಾವನೆಗಳಿಗೆ ಅಲ್ಲಿ ಸ್ಪೇಸೇ ಇಲ್ಲ ಸರ್. ಎಲ್ಲವೂ ನಾನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ, ನೀನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ, ನಿನಗಿಂತ ನಾನೇನ್ ಕಡಿಮೆ, ನನಗಿಂತ ನೀನೇನ್ ಹೆಚ್ಚು ಅನ್ನೋ ಒಂದು ಕಾನ್ಫ್ಲಿಕ್ಟ್ ಸಂಘರ್ಷದಲ್ಲಿ ಇವತ್ತು ಕುಟುಂಬ ವ್ಯವಸ್ಥೆಯಲ್ಲಿ ಅಂದ್ರೆ ಪ್ರೀತಿ ಅನ್ನೋ ಒಂದು ವಿಷಯ ಮಾರ್ಕೆಟ್ ಅಲ್ಲಿ ಈ ತರ ಇವತ್ತು ದಿನನಿತ್ಯ ನಾವೇನ್ ಪೇಪರ್ಗಳಲ್ಲಿ ಇಲ್ಲೆಲ್ಲ ಸೀಮೆಣ್ಣೆ ಹಾಕ್ಸುಟ್ರಂತೆ ಇವೆಲ್ಲ ಏನ್ ನೋಡ್ತಾ ಇದ್ದೀವಿ ಆತರ ತುಂಬಾ ಆಗ್ತಾ ಇದೆ. ಬಟ್ ನಮ್ಮ ಕಥೆಯ ಮುಖಾಂತರವಾಗಿ ಸೊ ಬದುಕು ಅಂದ್ರೆ ಒಂದು ಬ್ಯೂಟಿಫುಲ್ ಸರ್. ಈ ಟೈಟಲ್ ಅಲ್ಲೇ ಇದೆ, ಲೈಫ್ ಅನ್ನೋದು ಕಲರ್ಫುಲ್ ಆಗಿದೆ, ಲೈಫ್ ಅನ್ನೋದು ಅಲ್ಲಿ ರೋಸ್ ಪೆಟಲ್ಸ್ ಇದೆ. ಆದ್ರೆ ಟುಡೇ ಇವತ್ತು ನಾವು ಅದನ್ನ ಸಂಘರ್ಷ, ಅದರಲ್ಲಿ ಘರ್ಷಣೆ ಇದೆ. ಅದು ರೆಡ್ ಕಲರ್ ಬ್ಲಡ್ ಶೇಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ ಸಂಘರ್ಷ ಲೈಫ್ ಮತ್ತೆ ಟುಡೇ ಅವೆರಡನ್ನು ಬ್ಲೆಂಡ್ ಮಾಡಿದೆ ಸರ್. ಸರ್ ನಾನು ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಆ ಪ್ಯಾಟರ್ನ್ ಆಫ್ ಸಿನಿಮಾ ಬರ್ತಾ ಇತ್ತು ಸರ್. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 years ಇಂದ ನೋಡಿದ್ರೆ ಹೀರೋ ಫೈಟು ಸಾಂಗು ಅದೇ ರೂಟೀನ್ ಲವ್ ಸ್ಟೋರಿ. ಸೊ ನಾನು ಇಲ್ಲಿ ಒಂದು ಸುಮ್ಮನೆ ಮೂವಿ ಮಾಡೋಕೆ ಬರೋಣ ಅಥವಾ ಸಕ್ಸಸ್ಫುಲ್ ಮೂವಿ ಮಾಡೋಕೆ ಬರೋಣ ಅಂತ ಯೋಚನೆ ಮಾಡಿದಾಗ ಸಕ್ಸಸ್ಫುಲ್ ಪ್ಯಾಟರ್ನ್ ನನಗೆ ಇದೆ ಕಾಣಿಸಿದೆ ಸರ್. ಬೇರೆ ಇಂಡಸ್ಟ್ರಿಯವರು ಮಲಯಾಳಂ ತೆಲುಗು ತಮಿಳ್ ಅವ್ರು ಯಾರು ಹೀರೋಯಿಸಮ್ ತುಂಬ ಒತ್ತು ಕೊಡಲ್ಲ, ಒಳ್ಳೆ ಕಂಟೆಂಟ್ ಮೇಲೆ ಇದು ಮಾಡ್ತಾರೆ. ಸೊ ಹಾಗಾಗಿ ನಾನು ಕಂಪ್ಲೀಟ್ಲಿ ಈ ಮೊಗ್ಗಿನ ಮನಸ್ಸೆಲ್ಲ ಬಂತಲ್ಲ ಆ ಪ್ಯಾಟರ್ನಲ್ಲಿ ಈ ಸಿನಿಮಾನ ಮಾಡಿದೆ ಸರ್. ಹಂಗಂತ ಇಲ್ಲಿ ಯಾರು ಒಬ್ರು ದೊಡ್ಡವರು ಚಿಕ್ಕವರು ಅಂತಲ್ಲ, ಎಲ್ಲಾರು ಪಾತ್ರ ಅಷ್ಟೇ ಈಕ್ವಲ್ ಆಗಿದೆ. ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರಬರುವಂತ ಅಂದ್ರೆ ಆಡಿಯನ್ಸ್ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತಾ? ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ ಗಳು ವಿಲನ್ ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನ್ ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ ಪಾತ್ರನು ಹಂಗೆ ಅನ್ಸುತ್ತ. ಪ್ರೀತಿ ಅನ್ನೋದು ಪ್ರತಿಯೊಬ್ಬರ ಆದ್ಯ ಸರ್, ಅದು ಅಂದ್ರೆ ಆದ್ಯತೆ. ನಾವು ಆಗ್ಲೇ ಹೇಳ್ದ ಹಾಗೆ ನಾವ್ ಏನೇ ಮಾಡಿದ್ರು ಸಹ ಸೊ ಅಲ್ಟಿಮೇಟ್ಲಿ ನಮ್ಗೊಂದು ತೃಪ್ತಿ ಅನ್ನೋದು ಇರ್ಬೇಕು. ಸೊ ವಿಲನ್ ಇದಾರೆ ಅಂದ ಮಾತ್ರಕ್ಕೆ ಅವ್ರ ಪ್ರೀತಿಗೂ ನಮಗ್ ನಾವೇ ಹೀರೋನು ಆಗ್ಬೋದು, ನಮಗ್ ನಾವೇ ವಿಲನ್ ಆಗ್ಬೋದು ಸರ್ ನಮ್ ಲೈಫ್ಗೆ. ಅಂದ್ರೆ ನಾವ್ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಒಂದು ಸಿಚುಯೇಷನ್ ಅದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಅದರಲ್ಲಿ ಇವರು ನಮ್ಮ ಕಾಕ್ರೋಚ್ ಅವ್ರದ್ದು ಒಂದು ಪಾತ್ರ, ಬಟ್ ಆ ಪಾತ್ರ ಇವ್ರ ಲೈಫ್ ಏನ್ ಡಿಸ್ಟರ್ಬ್ ಮಾಡಲ್ಲ. ನನ್ನೊಳಗಡೆ ಒಬ್ಬ ವಿಲನ್ ಇದ್ದಾನೆ, ನಾನು ಯಾರನ್ನ ಹೆಚ್ಚಾಗಿ ಪೋರ್ಟ್ರೇ ಮಾಡ್ತೀನಿ. ಸೊ ಅವನು ಯಾವಾಗ ಆಕ್ಟಿವ್ ಆಗ್ತಾನೆ, ಸೊ ಅವಾಗ ನಾನು ಎದುರುಗಡೆ ಇರ್ತಕ್ಕಂಥ ಸಂಬಂಧಗಳ ಜೊತೆನಲ್ಲಿ ಸಂಘರ್ಷನ ಅಥವಾ ಒಲವ ಅನ್ನೋದು ಬರುತ್ತೆ. ಸೊ ಅದು ಎಲ್ಲಾ ಕಾಲಘಟ್ಟಕ್ಕೂ ಸರ್, ಈಗ ಅಂತಾನೆ ಅಲ್ಲ, ಈ ಪರಿಸ್ಥಿತಿ ತಕ್ಕಾಗಿ ಅಂತ ಅಲ್ಲ, ಸೊ ಎಲ್ಲಾ ಕಾಲಘಟ್ಟಕ್ಕೂ ಅನ್ವಯ ಆಗುವಂತ ಒಂದು ವಿಷಯ. ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ, ಎಲ್ಲ ಸರಿಯಾಗಿದೆ. ನೀವ್ ಹೇಳ್ಬೇಕು, ಯಾಕಂದ್ರೆ ನೀವೇ ವಿಡಿಯೋ ಮಾಡಿ ಬಿಟ್ಟಿರೋದು. ನಾನು ವಿಡಿಯೋ ಮಾಡ್ಬಿಟ್ಟಿದ್ದೆ ಅಂದ್ರೆ ಒಂದು ವಿಡಿಯೋದಲ್ಲಿ ಹೇಳಿದ್ರಿ, ನಿಮ್ ನೋವನ್ನ ನೀವು ಹೇಳ್ಕೊಂಡಿದ್ರಿ. ಇಲ್ಲ ಆತರ ಏನಿಲ್ಲ ಮೇಡಮ್, ಎಲ್ಲಾರು ಅಟ್ ಎಂಡ್ ಬಂದಿದ್ದಾರೆ. ಸೊ ಹಿಂಗೆ ಪ್ರಮೋಷನ್ಸ್ ಬಂದ್ರೆ ಹಿಂಗೆ ಚೆನ್ನಾಗಿರ್ತದೆ.